ಹರೇ ಕೃಷ್ಣ ಎಲ್ಲರಿಗೂ. ನಾ ಇವತ್ತೊಂದು ಸ್ಟೋರಿ ಹೇಳ್ತೀನಿ, ಚಿಕ್ಕ ಸ್ಟೋರಿ. ಏನು ಗೊತ್ತಾ, ನಮಗೆಲ್ಲರಿಗೂ ಓಡಾಡೋವಾಗ ಮಾಡೋವಾಗ ಹಾಗೀಗೆ ಮಾಡೋವಾಗ ಏನಾದರೂ ಒಂದು ಚಿಕ್ಕದಾಗಿ ಏಟಾಗುತ್ತೆ ಅಲ್ವಾ. ಚಿಕ್ಕದಾಗಿ ಏಟಾದಾಗ ನಾವು ಏನು ಮಾಡ್ತೀವಿ, ಅದಕ್ಕೆ ಬ್ಯಾಂಡೇಜ್ ಹಾಕ್ಕೊಳ್ತೀವಿ. ಬ್ಯಾಂಡೇಜ್ ಹಾಕ್ಕೊಂಡು ಒಂದು ಸ್ವಲ್ಪ ದಿನ ಬಿಟ್ಟು ತೆಗೆದ್ರೆ ಅದು ಆರಿರುತ್ತೆ ಗಾಯ ಅಲ್ವಾ. ನಾವೇನು ಮಾಡೋದು, ಬ್ಯಾಂಡೇಜ್ ಹಾಕಿ ಮಾರನೇ ದಿವಸನೇ ಅದನ್ನು ತೆಗೆದ್ರೆ ಏನಾಗುತ್ತೆ, ತುಂಬ ಉರಿ ಆಗುತ್ತೆ, ಕಷ್ಟ ಆಗುತ್ತೆ, ನಮಗೆ ನೋವಾಗುತ್ತೆ, ಎಲ್ಲ ಆಗುತ್ತೆ ಅಲ್ವಾ. ನಾವು ಹೀಗೇ ಬ್ಯಾಂಡೇಜ್ ಹಾಕಿ ತುಂಬ ದಿನ ಆದಮೇಲೆ ಅದನ್ನು ಚೆನ್ನಾಗಿ ಆರಿಸಿ ಆದಮೇಲೆ ಬ್ಯಾಂಡೇಜ್ ತೆಗೆದ್ರೆ ಚೆನ್ನಾಗಾಗುತ್ತೆ, ನಮಗೂ ಸಮಾಧಾನ ಇರುತ್ತೆ. ಅದೇ ಥರನೇ ನಮ್ಮ ಆತ್ಮ ಕೂಡ, ಮನುಷ್ಯನ ಆತ್ಮ ಕೂಡ ಹೆಂಗೆ ಅಂದರೆ, ಈ ಮನುಷ್ಯನ ಆತ್ಮ ಇಲ್ಲಿ ಕಲಿಯುಗದಲ್ಲಿ ನಮ್ಮದು ಲೈಫು, ನಮ್ಮದು ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಕೆಲಸ, ನಮ್ಮ ಊಟ, ನಮ್ಮ ಕಾರ್ಯಕ್ರಮಗಳು, ಇದೇ ಜಂಜಾಟದಲ್ಲಿರ್ತೀವಿ. ಇರಬೇಕು, ಜಂಜಾಟ ಇದೆ ಕಲಿಯುಗದಲ್ಲಿ. ಆದರೆ ಮನಸ್ಸು ಆದಮೇಲೆ ನಾವೇನು ಮಾಡಬೇಕು, ಆಗ್ತಾ 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 ಅದನ್ನೆಲ್ಲ ಇಲ್ಲೇ ಕಳ್ಕೊಂಬಿಡ್ಬೇಕು. ಕಳ್ಕೊಂಡು ಆಮೇಲೆ ನಾವು ಮೇಲುಗಡೆ ಹೋದರೆ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಜಂಜಾಟನೆಲ್ಲ ಎತ್ಕೊಂಡು ಹೋಗಿದ್ರೆ ಆ ಗಾಯದಿಂದ ಇಮಿಡಿಯೇಟಾಗಿ ಬ್ಯಾಂಡೇಜ್ ತೆಗಿಯೋಕೆ ಹೋದರೆ ಏನಾಗುತ್ತೆ, ನಮ್ಗೆ ಉರಿ ಹಸೀದಿರುತ್ತಲ್ವ, ಇನ್ನೂ ಹಸಿದೆ, ಇನ್ನೂ ನಾವು ಜಂಜಾಟದಿಂದ ಬಿಟ್ಟಿರಲ್ಲ, ಹಸೀದಿರುತ್ತೆ ಅಲ್ವಾ, ಅದಕ್ಕೆ ಆಗುತ್ತೆ. ಅದೇ ಥರನೇ ನಮ್ಮ ಆತ್ಮ ಕೂಡ ಹಸಿ ಇರಬಾರ್ದು, ಚೆನ್ನಾಗಿ ಒಣಗಿಸ್ಬೇಕು. ದೇವ್ರ ಪ್ರಾರ್ಥನೆ ಮಾಡ್ತಾ ಇರಬೇಕು. ದೇವ್ರ ಪ್ರಾರ್ಥನೆ ಮಾಡಿ 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 ಜಂಜಾಟನೆಲ್ಲ ಮರೆಸಬೇಕು. ಮನಸ್ಸಿಗೆ ಏನೇ ಅಂದ್ರೂ ದೇವ್ರ ಪ್ರಾರ್ಥನೆಯಲ್ಲಿ ಹೋಗಬೇಕು. ಊಟ ಆಯಿತಾ, ಅಲ್ಲ ಪ್ರಸಾದ ಆಯಿತಾ, ಕೆಲಸ ಮುಗೀತಾ, ಅಲ್ಲ ದೇವ್ರ ಕಾರ್ಯ ಮುಗೀತಾ. ದೇವ್ರ ಕೆಲಸ ಮಾಡಿದ್ರ, ನೀವೇನೇ ಕೆಲಸ ಮಾಡಿ ಬಟ್ ಕೇಳೋದು ದೇವ್ರ ಕಾರ್ಯ ಮುಗೀತಾ, ಬಂದ್ರಾ, ಆಯಿತಾ, ಚೆನ್ನಾಗಿದ್ದೀರಾ, ನಿಮ್ಮ ಮನೆಯಲ್ಲಿ ಇದ್ದಾನಲ್ಲ ಜಗನ್ನಾಥ್ ಚೆನ್ನಾಗಿದ್ದಾನ, ರಾಧಾ ಚೆನ್ನಾಗಿದ್ದಾಳ, ಕೃಷ್ಣ ಚೆನ್ನಾಗಿದ್ದಾನ, ಅವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗೇ ಇರ್ತೀವಿ. ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿರ್ತಾರಲ್ವ, ಚೆನ್ನಾಗಿದ್ದರೆ ನಾವು ಮಕ್ಕಳು ಗ್ಯಾರಂಟಿ ಚೆನ್ನಾಗಿರ್ತೀವಿ ಅಲ್ವಾ. ಅದೇ ಥರನೇ ನಮಗೂ ಮನಸ್ಸು ನಾವು ಸ್ಪಿರಿಚುವಲ್ ಕಡೆ ಎಳ್ಕೊಂಡು ಹೋಗಬೇಕು, ಹಸಿ ಇರಬಾರ್ದು ಯಾವಾಗಲೂ. ಓಕೆ, ಹರೇ ಕೃಷ್ಣ. ನಾವೆಲ್ಲರೂ ಸ್ಪಿರಿಚುವಲ್ ಕಲ್ತ್ಕೊಂಡು ಹೋಗ್ತಾ ಇರೋಣ ಹೀಗೆ. ಥ್ಯಾಂಕ್ ಯು. ಹರೇ ಕೃಷ್ಣ.